ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಈ ವಿಡಿಯೋ ಯಾರಿಗೆ ಅಂತಂದರೆ, ಈಗಾಗಲೇ ನನಗೆ KCET ಒಳಗಡೆ BSc ನರ್ಸಿಂಗು ಅಥವಾ ಇಂಜಿನಿಯರಿಂಗ್ ಸೀಟ್ ಸಿಕ್ಕಿದೆ. ಆದರೆ ನನಗೆ BPT ಮಾಡಬೇಕಂತ ತುಂಬ ಇಷ್ಟ ಇದೆ. ಸೊ ನಾನು ಏನು ಮಾಡಬೇಕು? ಚಾಯ್ಸ್ 4 ಮಾಡ್ಕೋಬೇಕಾ ಅಥವಾ ಯಾವ ಚಾಯ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಅದರ ಬಗ್ಗೆ ಮಾಹಿತಿ ಕೊಡಿ ಅಂತ ನಿಮ್ಮ ಪ್ರಶ್ನೆಯಾಗಿದೆ. ಅದರ ಜೊತೆಗೆ ಒಂದು ವಿದ್ಯಾರ್ಥಿ ನಮಗೆ ಕಾಮೆಂಟ್ ಹಾಕಿದ್ದಾರೆ, ಅದನ್ನು ಕೂಡ ನಿಮಗೆ ಓದಿ ಹೇಳ್ತೇನೆ. ಇಲ್ಲಿ ಒಂದು ವಿದ್ಯಾರ್ಥಿ ಕಾಮೆಂಟ್ಸ್ ಹಾಕಿರುವಂಥ, ಸರ್ ಐ ಹ್ಯಾವ್ ಸೆಲೆಕ್ಟೆಡ್ ಚಾಯ್ಸ್ 4 ಆ್ಯಂಡ್ ಎಕ್ಸಿಟೆಡ್ ಇಂಜಿನಿಯರಿಂಗ್ ಕೌನ್ಸಿಲಿಂಗ್ ಆಲ್ರೆಡಿ, ಬಟ್ ಐ ವಾಂಟ್ ಟು ಪಾರ್ಟಿಸಿಪೇಟ್ ಇನ್ BPT ಕೌನ್ಸಿಲಿಂಗ್, ವಾಟ್ ಐ ಡೂ? ಅಂದರೆ ಇವರು ಹೇಳ್ತಾ ಇದ್ದಾರೆ, ನಾನು ಆಲ್ರೆಡಿ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಇಂಜಿನಿಯರಿಂಗ್ ಕೌನ್ಸಿಲಿಂಗಿಂದ ಎಕ್ಸಿಟ್ ಕೂಡ ಆಗಿಬಿಟ್ಟಿದ್ದೀನಿ. ನಾನು ನೆಕ್ಸ್ಟ್ BPTಗೆ ಕೌನ್ಸಿಲಿಂಗಿಗೆ ಜಾಯ್ನ್ ಆಗಬೇಕು, ಏನು ಮಾಡಬೇಕು ಅಂತ ಇವರ ಪ್ರಶ್ನೆಯಾಗಿದೆ. ಓಕೆ, ಸೊ ಸೇಮ್ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಬಂಧಿಸಿದಂಥ ನಾನು ಏನಾದರೂ ಕ್ಲೂ ಸಮೇತ ನಿಮಗೆ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಜೊತೆಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ. ಸೊ ನಾನು ಸದ್ಯಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ 2ನೇ ಪಾಯಿಂಟ್ ಇದೆ ನೋಡಿರಿ, ಪೋಸ್ಟ್ ಹಂಚಿಕೆ ಸೀಟ್ UGCET 2024 ಪೋಸ್ಟ್ ಸೀಟ್ ಹಂಚಿಕೆ ಸೂಚನೆಗಳು ಅಂತಿದೆಯಲ್ಲ, ಅದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಇದು ಇವತ್ತು ಬಂದಿರುವಂಥ ಆದೇಶ. ಇದರಲ್ಲಿ ಯಾವುದೇ ಒಂದು ಮುಂದಿನ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆ, ಯಾವೆಲ್ಲ ಚಾಯ್ಸ್ಗಳನ್ನು ಮಾಡ್ಕೋಬೇಕು ಅಂತ ಇದರಲ್ಲಿ ಕೊಟ್ಟಿದ್ದಾರೆ. 2ನೇ ಸುತ್ತಿನ ಸೀಟು ಹಂಚಿಕೆ ನಂತರ ಸೂಚನೆಗಳು ಅಂತ ಇದೆ. ಇದರಲ್ಲಿ ಯಾವ ಚಾಯ್ಸ್ಗಳನ್ನು ನೀವು ಮಾಡ್ಕೊಂಡ್ರೆ ನಿಮಗೆ ಮುಂದಿನ ರೌಂಡಿಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿದ್ದೀನಿ ನಾನು, ಇಲ್ಲೆಲ್ಲರೂ ನಮಗೆ BPT ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂತ ಒಂದು ಸ್ಕ್ರಾಲ್ ಮಾಡ್ತಾ ಹೋಗ್ತೀನಿ. ಏನಾದ್ರು ಇದ್ದರೆ ನಿಮಗೆ ಡೆಫಿನೆಟಾಗಿ ನಿಮಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ಸ್ವಲ್ಪ ಇಲ್ಲಿ ನಾನು ನಿಮ್ಗೆ ಇದರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಇಲ್ಲಿ ಚಾಯ್ಸ್ 1 ಅಂದ್ರೇನು, ಚಾಯ್ಸ್ 2 ಅಂದ್ರೇನು, ಚಾಯ್ಸ್ 3, ಚಾಯ್ಸ್ 4 ಅಂದ್ರೇನು ಎಲ್ಲ ಕೂಡ ನಿಮ್ಗೆ ಮಾಹಿತಿ ಗೊತ್ತಿದೆ. ಸೊ ಅದರ ಬಗ್ಗೆ ನಾನು ಇದೆಲ್ಲ ಹೇಳಕ್ಕೆ ಹೋಗೋದಿಲ್ಲ. ಫ್ರೀದಾಗ ನಿಮ್ಗೆ ಬೇಕಾದರೆ ನಿಮಗೆ ಮಾಹಿತಿನ ಕೊಡ್ತೇನೆ. ಸೊ ಇಲ್ಲಿ ಲಾಸ್ಟಿಗೆ ನನಗೊಂದು ಸ್ವಲ್ಪ ಏನಂತಂದರೆ, ಒಂದು ಸಂಪೂರ್ಣವಾದಂಥ ಮಾಹಿತಿ ಬಂದಿರುವಂಥದ್ದು ಚಾಯ್ಸ್ 4 ಬಗ್ಗೆ. ಓಕೆ, ಇಲ್ಲಿ ನೋಡಿ, ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡಿರುವಂಥವ್ರು ಏನಾಗುತ್ತೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತ, ಅಭ್ಯರ್ಥಿಯು ತನಗೆ ಮೊದಲ ಸುತ್ತಿನಲ್ಲೇ ಹಂಚಿಕೆಯಾಗಿರುವ ಸೀಟು ತೃಪ್ತಿಕರವಾಗಿಲ್ಲ, ನನಗೆ ಸೀಟು ಬೇಡ, ನನಗೆ ಮುಂದಿನ ಸುತ್ತಿನಲ್ಲಿಯೂ ಸಹ ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ. ನೋಡಿರಿ, ಕ್ಲಿಯರಾಗಿ ಬರ್ತಿದ್ದಾರಲ್ಲಿ ಏನಂತಂದರೆ, ನನಗೆ ಈಗ ಸಿಕ್ಕಿರುವಂಥ ಸೀಟೂ ಕೂಡ ಇಷ್ಟ ಇಲ್ಲ, ಆಮೇಲೆ ನನಗೆ ಯಾವುದು ಸೀಟು ಬೇಡ, ನನಗೆ ಮುಂದಿನ ಸುತ್ತಿನಲ್ಲಿ ಯಾವುದೂ ಸೀಟು ಬೇಡ. ಅಂದರೆ ಯಾವುದು ಸೀಟ್ ಅಂದರೆ ಏನು, ಯಾವುದು ಬೇಡವೇ ಬೇಡ, ಒಟ್ಟು ಕೌನ್ಸಿಲಿಂಗಲ್ಲಿ ಪ್ರೊಸೆಸ್ ಒಲ್ಲವೇ ಅಲ್ಲ ಅನ್ನಂಗೆ. ನನಗೆ BPTನೂ ಬೇಡ, ನನಗೆ BS ನರ್ಸಿಂಗ್ ಬೇಡ, ಇಂಜಿನಿಯರಿಂಗ್ ಬೇಡ, ಯಾವುದು ಬೇಡ ಅನ್ನಂಗೆ ಇದರ ಮೀನಿಂಗು. ಬೇಡ, ಸೀಟು ತೆಗೆದುಕೊಳ್ಳಲು ಇಷ್ಟವಿಲ್ಲ. ವಿದ್ಯಾರ್ಥಿ ನೋಡ್ರಿ, ವಿದ್ಯಾರ್ಥಿಗಳು ಈ ಮೇಲಿನಂತೆ ನಿರ್ಣಯಿಸಿದ್ದಲ್ಲಿ ಏನಾದರೂ ಈ ಥರ ಥಿಂಕ್ ಮಾಡಿದರೆ, ಸೊ ಚಾಯ್ಸ್ 4 ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಹೋಗಿ ಆಯ್ಕೆ ಮಾಡಿಕೊಳ್ಬೋದು. ಆಮೇಲೆ ಗಮನಿಸಿ, ವೆರಿ ಇಂಪಾರ್ಟೆಂಟ್, ಇದು ಗಮನಿಸಬೇಕಾಗಿರುವಂಥ ತುಂಬ ಇಂಪಾರ್ಟೆಂಟು. ಚಾಯ್ಸ್ 4 ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಯು 2024 ಕೋರ್ಸ್ಗಳ ಸೀಟು ಹಂಚಿಕೆಗೆ ಮುಂದಿನ ಯಾವುದೇ ಸುತ್ತಿನಗಳಲ್ಲಿ ಭಾಗವಹಿಸಲು ಅರ್ಹನಾಗುವುದಿಲ್ಲ. ಅಂದರೆ ನೀವು ಮುಂದೆ ಬರುವಂತಹ ಯಾವುದೇ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ನೀವು, ಅಂದರೆ ಏನಿರುತ್ತೆ ಅದು ಸುತ್ತುಗಳಲ್ಲಿ, ಈಗ ಕೌನ್ಸಿಲಿಂಗ್ ನಡೀತಾ ಇದೆ, ಆ ಒಂದು ಕೌನ್ಸಿಲಿಂಗ್ಗಳಲ್ಲಿ ನೀವು ಭಾಗವಹಿಸಲು ಅರ್ಹರಿರುವುದಿಲ್ಲ. ಚಾಯ್ಸ್ 4 ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, ನೀವು ಮುಂದೆ ನಡೆಯುವಂಥ ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಸುತ್ತುಗಳಲ್ಲಿ ಭಾಗವಹಿಸಲು ಅರ್ಹರಿರುವುದಿಲ್ಲ. ಇನ್ ಕೇಸ್ ಆಫ್ BPT ಏನಾದರೂ ಇದರಲ್ಲಿ ಸೇರಿಸ್ಕೊಂಡ್ಬಿಟ್ರೆ ನೀವು ಅವಾಗ ಎಲಿಜಿಬಲ್ ಆಗೋದಿಲ್ಲ, ನೆನಪಿಟ್ಕೊಳ್ರಿ. ಯಾಕಂದರೆ ನೀವು ಆಲ್ರೆಡಿ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಿ. ಏನಂತ ಹೇಳ್ತಾ ಇದ್ದೀರಿ ಇಲ್ಲಿ, ನನಗೆ ಮುಂದಿನ ಯಾವುದೇ ಸೀಟುಗಳು ನನಗೆ ತೆಗೆದುಕೊಳ್ಳೋದು ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟಿದ್ದೀರಿ. ಯಾವುದೇ ಸೀಟು ಅಂದರೆ ಏನು, ಇನ್ ಕೇಸ್ ಆಫ್ ಈ ಬರುವಂಥ ಕೌನ್ಸಿಲಿಂಗ್ ಒಳಗಡೆ ಏನಾದರೂ BPT AHS ಸೇರಿಸಿಬಿಟ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ. ಆಮೇಲೆ